ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 21ರ ಕಲಾಂ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಂಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನೆ ನಾವು ಕೇಳಿದಂಥ ಪ್ರಾಕ್ಟೀಸ್ ಪ್ರಶ್ನೆಗೆ ಉತ್ತರವನ್ನು ಬರೆದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಿನ್ನೆಯ ಪ್ರಶ್ನೆಗೆ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಆನ್ ವಾಟ್ ಗ್ರೌಂಡ್ಸ್ ಅ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್ ಅಂಡರ್ ದಿ RPA 1951. ಆಲ್ಸೋ ಮೆನ್ಷನ್ ದ ರೆಮಿಡೀಸ್ ಅವೈಲಬಲ್ ಟು ಸಚ್ ಪರ್ಸನ್ ಅಗೇನ್ಸ್ಟ್ ಹಿಸ್ ಡಿಸ್ಕ್ವಾಲಿಫಿಕೇಶನ್ ಅಂತ ಹೇಳಿ. ಅಂದರೆ ನಮ್ಮ ಜನನಾಯಕರನ್ನ ಅಂದರೆ MLA MPsಗಳನ್ನು ಯಾವ ಗ್ರೌಂಡ್ಸ್ಗಳ ಆಧಾರದ ಮೇಲೆ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951ನ ಅಡಿಯಲ್ಲಿ ಅಂತ ಹೇಳಿ. ಅದರ ಜೊತೆಗೆ ಅವರಿಗೆ ಇರ್ತಕ್ಕಂಥ ಅಂದರೆ MLA MPsಗಳಿಗೆ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ಗಳಿಗೆ ಇರುವಂಥ ರೆಮಿಡೀಸ್ಗಳು ಏನು ಅವರ ಡಿಸ್ಕ್ವಾಲಿಫಿಕೇಶನ್ನ ವಿರುದ್ಧವಾಗಿ ಅಂತ ಹೇಳಿ ಅವುಗಳನ್ನು ಕೂಡ ಮೆನ್ಷನ್ ಮಾಡಬೇಕು. ಇದು ಪ್ಯೂರ್ಲಿ ಸ್ಟ್ಯಾಟಿಕ್ ಕ್ವೆಶನ್ ಆಗಿದೆ. ಕಳೆದ ವರ್ಷ ಅಂದರೆ 2019ರ UPSC ಮೈನ್ಸ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರುವಂಥದ್ದು. ಈ ಪ್ರಶ್ನೆಗೆ ಉತ್ತರವನ್ನು ಬರೆಯುವಾಗ ಇಂಟ್ರೊಡಕ್ಷನ್ ಯಾವ ರೀತಿ ಇರಬೇಕು ಅಂತ ಅಂದರೆ ನಾವಿಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಬಹುದಾಗುತ್ತೆ. ಅಥವಾ ಒಟ್ಟಾರೆ ನಮ್ಮ ಸಂವಿಧಾನ ಮತ್ತು ನಮ್ಮ ಲಾಸ್ಗಳಲ್ಲಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ಗಳ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಇರ್ತಕ್ಕಂಥ ಲಾಸ್ಗಳನ್ನು ಮೆನ್ಷನ್ ಮಾಡ್ಬೋದಾಗುತ್ತೆ. ಇಲ್ಲಿ ಒಂದು ಜನರಿಕ್ ಸ್ಟೇಟ್ಮೆಂಟನ್ನು ನೀಡಿರುವಂಥದ್ದು, ನಮ್ಮ ಸಂವಿಧಾನದಲ್ಲಿ ಈ ರೀತಿ ತಪ್ಪುಗಳನ್ನು ಮಾಡುವಂಥ ಅಥವಾ ಇನ್ಎಲಿಜಿಬಲ್ ರೆಪ್ರೆಸೆಂಟೇಟಿವ್ಸ್ಗಳು ಯಾರಿರ್ತಾರೆ ಅವರಿಗೆ ತಮ್ಮ ಆಫೀಸಸ್ಗಳನ್ನು ತೊರೆಯುವಂತೆ ಮಾಡೋದಕ್ಕೆ ಸಾಕಷ್ಟು ಮೆಷರ್ಸ್ಗಳನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಲಾಸ್ಗಳಲ್ಲಿ ನಾವು ನೋಡ್ಬೋದಾಗುತ್ತೆ. ಅದರಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಕೂಡ ಒಂದು. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ನಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ಗಳನ್ನು ಬಳಕೆ ಮಾಡಿಕೊಂಡು ಯಾರು ಅಶಕ್ಯರಾಗಿರ್ತಾರೆ ಅಂಥವ್ರನ್ನ ಲಾ ಮೇಕಿಂಗ್ ಆಫೀಸಸ್ಗಳಿಂದ ರಿಮೂವ್ ಮಾಡಬಹುದಾಗುತ್ತೆ ಅನ್ನೋದನ್ನ ಈ ಇಂಟ್ರೊಡಕ್ಷನ್ ಹೇಳ್ತಾ ಇದೆ. ಈ ರೀತಿ ಜನರಿಕ್ ಇಂಟ್ರೊಡಕ್ಷನ್ಸ್ಗಳನ್ನು ಕೂಡ ನೀವು ಟೈಮ್ ಸೇವಿಂಗ್ ಆಗಿ ಅಥವಾ ತುಂಬಾ ಅರ್ಜೆಂಟಲ್ಲಿ ಬರೆಯುವಾಗ ಅಥವಾ ಯಾವುದೋ ಪ್ರಶ್ನೆಗಳಿಗೆ ನಿಮಗೆ ಇಂಟ್ರೊಡಕ್ಷನ್ನೇ ಗೊತ್ತಾಗ್ತಿಲ್ಲ ಅಂದಾಗ ಈ ರೀತಿ ಇನ್ಫಾರ್ಮೇಶನ್ ಅನ್ನು ಕೂಡ ನೀವು ಬರೀಬೋದಾಗುತ್ತೆ. ಅಥವಾ ಈ ಸ್ಪೆಸಿಫಿಕ್ ಪ್ರಶ್ನೆ ಕೇಳಿದಾಗ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನೇ ನೀವು ಮೆನ್ಷನ್ ಮಾಡಿ ನೀವು ಇಂಟ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡಬಹುದಾಗಿತ್ತು. ಇನ್ನು ಬಾಡಿಯಲ್ಲಿ ನೇರವಾಗಿ ಪ್ರಶ್ನೆಯ ಡಿಮ್ಯಾಂಡನ್ನು ನಾವು ಅಡ್ರೆಸ್ ಮಾಡ್ಬೋದಾಗುತ್ತೆ. ಇಲ್ಲಿ ಗ್ರೌಂಡ್ಸ್ ಆಫ್ ಡಿಸ್ಕ್ವಾಲಿಫಿಕೇಶನ್ಸ್ ಯಾವ್ದ್ಯಾವ್ದಿದೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ನಲ್ಲಿ ಅನ್ನೋದನ್ನ ನೀವು ಮೆನ್ಷನ್ ಮಾಡ್ಬೋದಾಗುತ್ತೆ. ತಮ್ಮ ಎಲೆಕ್ಷನ್ಸ್ಗಳಲ್ಲಿ ಯಾವುದೇ ರೀತಿಯಾದಂಥ ಕರಪ್ಟ್ ಪ್ರಾಕ್ಟೀಸಸ್ಗಳನ್ನು ಫಾಲೋ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದರೆ ಅಥವಾ ಸರ್ಟನ್ ಎಲೆಕ್ಷನ್ ಅಫೆನ್ಸಸ್ಗಳನ್ನು ಮಾಡಿದ್ದಾರೆ ಅನ್ನೋದು ತಿಳಿದು ಬಂದರೆ ಆಗ ಅವರನ್ನು ರಿಮೂವಲ್ ಮಾಡ್ಬೋದಾಗುತ್ತೆ ಅನ್ನೋದನ್ನ ತಿಳಿಸುತ್ತೆ RPA ಅಡಿಯಲ್ಲಿ. ಮತ್ತು ಯಾವುದಾದ್ರೂ ಅಫೆನ್ಸ್ಗಳಿಗೆ ಅವರು ಕನ್ವಿಕ್ಷನ್ ಅನ್ನು ಒಳಗೊಂಡಿದ್ರೆ ಅಂದರೆ ಇಂಪ್ರಿಸನ್ಮೆಂಟ್ ಅನ್ನುವಂಥದ್ದು 2 ವರ್ಷಗಳಿಗೂ ಹೆಚ್ಚಿನ ಕಾಲ ಅವರೇನಾದರೂ ಜೈಲು ಸೇರಿದ್ರೆ ಅಂತ ಸಂದರ್ಭದಲ್ಲಿ ಕೂಡ ಅವರನ್ನ ಡಿಸ್ಕ್ವಾಲಿಫೈ ಮಾಡಬಹುದಾಗುತ್ತೆ. ಮತ್ತೆ ಅವರು ಮುಂದಿನ 6 ವರ್ಷಗಳ ಕಾಲ ಅವರು ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡುವಂದಿಲ್ಲ ಅಂತ ಕೂಡ ಈ ಆಕ್ಟ್ನಲ್ಲಿ ನಾವು ನೋಡಬಹುದಾಗುತ್ತೆ. ಇನ್ನು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ನ ಸಂದರ್ಭದಲ್ಲಿ ಆಫೀಸ್ ಆಫ್ ಪ್ರಾಫಿಟ್ನಂತ ಯಾವುದೇ ಆಫೀಸಸ್ಸನ್ನು ಅವರು ಹೋಲ್ಡ್ ಮಾಡಬಾರ್ದು ಅನ್ನುವಂಥ ರೂಲನ್ನು ನಾವು ನೋಡ್ಬೋದು. ಆದರೆ ಆಫೀಸ್ ಆಫ್ ಪ್ರಾಫಿಟನ್ನು ಒಂದು ವೇಳೆ ಅವರು ಹೊಂದಿದ್ದೇ ಆದರೆ ಅಂಥ ಸಂದರ್ಭದಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಆಗ ಕೂಡ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ಮತ್ತು ಎಲೆಕ್ಷನ್ ಎಕ್ಸ್ಪೆನ್ಸಸ್ಸನ್ನು ಫೈಲ್ ಮಾಡೋದಕ್ಕೆ ಫೇಲ್ಯೂರ್ ಆದರೆ ಗಿವನ್ ಟೈಮ್ನಲ್ಲಿ ಸರ್ಟೆನ್ ಡೇಟ್ ಏನನ್ನು ಕೊಟ್ಟಿರ್ತಾರೆ ಆ ಡೇಟ್ನ ಅಡಿಯಲ್ಲಿ ಎಲೆಕ್ಷನ್ ಎಕ್ಸ್ಪೆನ್ಸಸ್ಸನ್ನು ಫೈಲ್ ಮಾಡೋದಕ್ಕೆ ಫೇಲ್ಯೂರ್ ಆದಂಥ ಸಂದರ್ಭದಲ್ಲೂ ಕೂಡ ಅವರು ಡಿಸ್ಕ್ವಾಲಿಫೈ ಆಗುವಂಥದ್ದು. ಸೋಷಿಯಲ್ ಎವಿಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸತಿ ಸಿಸ್ಟಮ್ ಆಗ್ಬೋದು, ಡೌರಿ ಆಗಿರ್ಬೋದು, ಅನ್ಟಚಬಿಲಿಟಿ ಆಗಿರ್ಬೋದು, ಈ ರೀತಿಯಾದಂಥ ಸೋಷಿಯಲ್ ಎವಿಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಆಗಲೂ ಕೂಡ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು. ಈ ಎಲ್ಲ ಗ್ರೌಂಡ್ಸ್ಗಳನ್ನು ನಾವು RPA ಅಡಿಯಲ್ಲಿ ನೋಡ್ತೇವೆ. ಹೇಳಿ
ಇನ್ನು ಅವರ ಒಂದು ಡಿಸ್ಕ್ವಾಲಿಫಿಕೇಶನ್ ವಿರುದ್ಧವಾಗಿ ನಮ್ಮ ರೆಪ್ರೆಸೆಂಟೇಟಿವ್ಸ್ಗಳಿಗೆ ಯಾವ ರೀತಿಯಾದಂಥ ರೆಮಿಡೀಸ್ಗಳು ಇದೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಡಿಯಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅವರು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದಾಗುತ್ತೆ ತಮ್ಮ ಒಂದು ಡಿಸ್ಕ್ವಾಲಿಫಿಕೇಶನ್ನ ವಿರುದ್ಧವಾಗಿ. ಅದನ್ನು ಚಾಲೆಂಜ್ ಮಾಡಿದಂಥ ಸಂದರ್ಭದಲ್ಲಿ ಬರುವಂಥ ತೀರ್ಪು ಅವರ ಪರವಾಗಿಲ್ಲ ಅಂತ ಅಂದಾಗ ಅದನ್ನು ಮತ್ತೊಮ್ಮೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡ್ಬೋದಾಗುತ್ತೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಮೆಕ್ಯಾನಿಸಮ್ ಆಫ್ ಗ್ರಿವೆನ್ಸ್ ರಿಡ್ರೆಸಲ್ನ ರೀತಿಯಲ್ಲಿ ಆಕ್ಟ್ ಮಾಡುತ್ತೆ ಈ ಅಫೆಕ್ಟೆಡ್ ಪಾರ್ಟೀಸ್ಗಳಿಗೆ. ಇನ್ನು ಎಂಪಿಸ್ಗಳನ್ನು ಪ್ರೆಸಿಡೆಂಟ್ ಅವರು ಹಾಗೆ MLAsಗಳನ್ನು ಅಂದರೆ ಶಾಸಕಾಂಗದಲ್ಲಿರ್ತಕ್ಕಂಥ ಶಾಸಕರುಗಳನ್ನು ಗವರ್ನರ್ ಅವರು ರಿಮೂವ್ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಆದರೆ ಎಲೆಕ್ಷನ್ ಕಮಿಷನ್ ಏನು ಅಡ್ವೈಸ್ ಮಾಡುತ್ತೆ ಅದರ ಆಧಾರದ ಮೇಲೆ ರಿಮೂವಲ್ ಪ್ರೊಸೆಸನ್ನು ಅಥವಾ ಡಿಸ್ಕ್ವಾಲಿಫೈಯನ್ನು ಮಾಡ್ಬೋದಾಗಿರುತ್ತೆ. ಡಿಸ್ಕ್ವಾಲಿಫಿಕೇಶನ್ ಆಫ್ MLAs MPsಗಳ ವಿಚಾರ ಬಂದಾಗ ಎಲೆಕ್ಷನ್ ಕಮಿಷನ್ ಒಂದು ರೀತಿಯ ಸಿವಿಲ್ ಕೋರ್ಟ್ನ ರೀತಿಯಲ್ಲಿ ಕಾರ್ಯ ಮಾಡುವಂಥದ್ದು ಮತ್ತು ಇವರ ಎಲ್ಲ ಎಂಕ್ವೈರಿಯನ್ನು ಮಾಡುವಂಥ ಕಾರ್ಯವನ್ನು ಅದು ಮಾಡುತ್ತೆ. ಈ ಅಂಶಗಳನ್ನು ಕೂಡ ನಾವು ನಮ್ಮ ಉತ್ತರದಲ್ಲಿ ಬರಿಬೋದಾಗತ್ತೆ. ಒಟ್ಟಾರೆಯಾಗಿ ಅವರು ಡಿಸ್ಕ್ವಾಲಿಫೈ ಆದಂಥ ನಂತರದಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ಕೆಲವೊಂದು ಗ್ರೌಂಡ್ಸ್ಗಳನ್ನು ನೀಡಿ ಅವರ ಒಂದು ಡಿಸ್ಕ್ವಾಲಿಫಿಕೇಷನನ್ನೇ ರಿಮೂವ್ ಮಾಡ್ಬೋದಾಗುತ್ತೆ ಅಥವಾ ಅವರ ಪೀರಿಯಡ್ ಆಫ್ ಡಿಸ್ಕ್ವಾಲಿಫಿಕೇಷನನ್ನು ಕಡಿಮೆ ಮಾಡ್ಬೋದಾಗುತ್ತೆ. ಇವಿಷ್ಟು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳಿಗೆ ಅವರ ಒಂದು ಡಿಸ್ಕ್ವಾಲಿಫಿಕೇಶನ್ ವಿರುದ್ಧವಾಗಿರ್ತಕ್ಕಂಥ ರೆಮಿಡೀಸ್ ಆನ್ ವಾಟ್ ಗ್ರೌಂಡ್ಸ್ ಅಂತ ಹೇಳಿ ವಾಟ್ ಅನ್ನುವಂಥ ಕೀವರ್ಡ್ ಅನ್ನ ಈ ಪ್ರಶ್ನೆಯಲ್ಲಿ ಬಳಕೆ ಮಾಡ್ಕೊಂಡಿರೋದ್ರಿಂದ ಮೊದಲಿಗೆ ಅವರು ಡಿಸ್ಕ್ವಾಲಿಫೈ ಮಾಡುವಂಥ ಗ್ರೌಂಡ್ಸ್ಗಳು ಯಾವುದು ಅಂತ ಕೇಳಿದ್ದಾರೆ, ನಂತರದಲ್ಲಿ ಅವಕ್ಕಿರುವಂಥ ರೆಮಿಡೀಸ್ಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇವುಗಳನ್ನು ನಾವು ನೇರವಾಗಿ ಅಡ್ರೆಸ್ ಮಾಡಬೇಕಾಗುತ್ತೆ. RPA ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನಲ್ಲಿ ಯಾವ ರೀತಿ ಇದೆ ಅದೇ ಪ್ರಾವಿಷನ್ಸ್ಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಕಡೆಯದಾಗಿ ಕನ್ಕ್ಲೂಷನ್ ಅನ್ನು ಬರೆಯುವಂಥ ಸಂದರ್ಭದಲ್ಲಿ ಎಲೆಕ್ಷನ್ಸ್ ಆರ್ ದಿ ಲೈಫ್ ಬ್ಲಡ್ ಆಫ್ ಎನ್ ಡೆಮೋಕ್ರಸಿ, ಯಾವುದೇ ಒಂದು ಪ್ರಜಾಪ್ರಭುತ್ವದ ಜೀವನಾಡಿ ಅಂತ ಹೇಳಿ ನಮ್ಮ ಎಲೆಕ್ಷನ್ಸ್ಗಳನ್ನು ಚುನಾವಣೆಗಳನ್ನು ಕರೆಯುವಂಥದ್ದು. ಈ ಎಲೆಕ್ಷನ್ ಪ್ರೊಸೆಸಸ್ಗಳ ರೊಬಸ್ಟ್ನೆಸ್ ಯಾವ ರೀತಿ ಇದೆ ಅನ್ನುವಂಥದ್ದು ಆ ದೇಶದ ಒಂದು ಫೇಟನ್ನೇ ಡಿಟರ್ಮೈನ್ ಮಾಡುತ್ತೆ ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಟೈಮ್ಲಿ ರಿಫಾರ್ಮ್ಸ್ಗಳು ಎಲೆಕ್ಟೋರಲ್ ಪ್ರೋಸೆಸ್ನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಆಗಬೇಕಾಗಿದೆ ಅಕಾರ್ಡಿಂಗ್ ಟು ದ ಚೇಂಜಿಂಗ್ ನೀಡ್ಸ್ ಆಫ್ ದ ಸೊಸೈಟಿ. ನಮ್ಮ ಸೊಸೈಟಿಗೆ ಯಾವ ರೀತಿ ಬೇಕೋ ಆ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಪರವಾಗಿ ಎಲೆಕ್ಟೋರಲ್ ಪ್ರೋಸೆಸ್ನಲ್ಲಿ ರಿಫಾರ್ಮ್ಸ್ಗಳು ಆಗಬೇಕಾಗಿರ್ತಕ್ಕಂಥದ್ದು. ಮತ್ತು ಈ ವಿಚಾರದಲ್ಲಿ ಜುಡಿಷಿಯರಿ ಕಡೆಯಿಂದ ಸ್ಟ್ರಾಂಗ್ ರಿವ್ಯೂ ಅನ್ನುವಂಥದ್ದು ಕಾಲಕಾಲಕ್ಕೆ ಆಗಿರೋದ್ರಿಂದ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ಗಳನ್ನು ಎನ್ಶೋರ್ ಮಾಡೋದಕ್ಕೆ ಇದು ಕೂಡ ಉಪಯೋಗ ಆಗಿದೆ. ಈ ರೀತಿ ಹೇಳೋದ್ರ ಮುಖಾಂತರವಾಗಿ ಈ ಉತ್ತರವನ್ನು ನಾವು ಕನ್ಕ್ಲೂಡ್ ಮಾಡಬಹುದಾಗುತ್ತೆ. ಇವತ್ತಿನ ಪ್ರಶ್ನೆಗಳು ಈ ಸಿಲೆಬಸ್ನ ಮೇಲೆ ಇರುವಂಥದ್ದು. ಸ್ಟ್ಯಾಟ್ಯುಟರಿ, ರೆಗ್ಯುಲೇಟರಿ ಅಂಡ್ ವೇರಿಯಸ್ ಕ್ವಾಸಿ ಜುಡಿಷಿಯಲ್ ಬಾಡೀಸ್, ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್, ಅದರ ಸ್ಟ್ರಕ್ಚರ್, ಫಂಕ್ಷನಿಂಗ್, ಕಂಡಕ್ಟ್ ಆಫ್ ಬಿಸ್ನೆಸ್, ಪವರ್ಸ್ ಅಂಡ್ ಪ್ರಿವಿಲೇಜಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದೀಸ್, structure, organization and functioning of the executive and judiciary, ministries and departments of governments, pressure groups and informal, formal associations and their role in the polity, appointment to various constitutional posts, powers, functions and responsibilities of various constitutional bodies. ಈ ಸಿಲೆಬಸ್ನ ಮೇಲೆ ಇವತ್ತಿನ 2 ಪ್ರಶ್ನೆಗಳ ಉತ್ತರ ಸಮೇತ ನಾನು ಡಿಸ್ಕಸ್ ಮಾಡ್ತೇನೆ. ಮತ್ತೊಂದು ಪ್ರಶ್ನೆಯನ್ನು ನಿಮಗೆ ಹೋಮ್ವರ್ಕ್ ಆಗಿ ನೀಡುವಂಥದ್ದು. ಸಮಯದ ಅಭಾವ ಇರೋದ್ರಿಂದ ನಾವು ಪ್ರತಿದಿನ 3 ಪ್ರಶ್ನೆಯಂತೆ ಒಂದು ವಾರದಲ್ಲಿ ಒಂದು ಇಡೀ ಸಬ್ಜೆಕ್ಟನ್ನು ಮುಗಿಸಬೇಕಾಗಿರೋದ್ರಿಂದ ಇಷ್ಟು ಸಿಲೆಬಸ್ಗೆ ಕೇವಲ 3 ಪ್ರಶ್ನೆಯನ್ನು ಮಾತ್ರ ಡಿಸ್ಕಸ್ ಮಾಡೋದಕ್ಕಾಗುತ್ತೆ. ಹಾಗಾಗಿ ನೀವು ಹೆಚ್ಚಿನ ಪ್ರಶ್ನೆಗಳನ್ನು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡಿ. ಈ ಕಲಾಂ ಪ್ರೋಗ್ರಾಮ್ ಇಂದ ನಿಮಗೊಂದು ಐಡಿಯಾ ಸಿಗುತ್ತಷ್ಟೇ ಯಾವ ರೀತಿ ಬರಿಬೇಕು ಅಂತ ಹೇಳಿ. ಆದರೆ ನೀವು ಹೆಚ್ಚು ನಿಮ್ಮ ಉತ್ತರಗಳನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಎಕ್ಸಾಮ್ನಲ್ಲಿ ಉತ್ತರಗಳನ್ನು ಈಸಿಯಾಗಿ ಒಂದು ಫ್ಲೋನಲ್ಲಿ ಫಾಸ್ಟೆಸ್ಟ್ ವೇನಲ್ಲಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಇಂದಿನ ಮೊದಲ ಪ್ರಶ್ನೆ, ಕ್ರಿಟಿಕಲಿ ಎಕ್ಸಾಮೈನ್ ದ ಸುಪ್ರೀಂ ಕೋರ್ಟ್ಸ್ ಜಡ್ಜ್ಮೆಂಟ್ ಆನ್ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಕ್ಟ್ 2014 with reference to appointment of judges of higher judiciary in India. ಭಾರತದಲ್ಲಿ ಹೈಯರ್ ಜುಡಿಷಿಯರಿಯ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡುವಂಥ ವಿಚಾರವಾಗಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಟಿಯನ್ನು ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಏನು ಫಾರ್ಮ್ ಮಾಡಲಾಗಿತ್ತು ಇದ್ರ ಬಗ್ಗೆ ಸುಪ್ರೀಂ ಕೋರ್ಟಿನ ಒಂದು ತೀರ್ಪು ಬಂದಿರತಕ್ಕಂಥದ್ದು. ಆ ತೀರ್ಪನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ಅಂತ ಹೇಳಿ ಈ ಪ್ರಶ್ನೆ ನಮಗೆ ಕೇಳ್ತಾ ಇರ್ತಕ್ಕಂಥದ್ದು. ಆ ತೀರ್ಪು ಏನು ಹೇಳುತ್ತೆ ಅನ್ನೋದನ್ನು ಇನ್ ಡೀಟೈಲ್ ಆಗಿ ನಾವು ಎಕ್ಸಾಮೈನ್ ಮಾಡಬೇಕಾಗುತ್ತೆ. 2017ರ UPSC ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರುವಂಥದ್ದು. ಈ ರೀತಿ ನಾವು ಇದನ್ನು ಪ್ರಾರಂಭ ಮಾಡಬಹುದು. ದ ಸುಪ್ರೀಂ ಕೋರ್ಟ್ ಹ್ಯಾಡ್ ಡಿಕ್ಲೇರ್ಡ್ ಎಂಜಾಕ್ಟ್ ಆಕ್ಟ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ವಾಯ್ಡ್. ಸುಪ್ರೀಂ ಕೋರ್ಟ್ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ ಈ ಒಂದು ಆಕ್ಟ್ ಅನ್ನ ಸಂವಿಧಾನಿಕ ಅಲ್ಲ ಅಂತ ಹೇಳಿ, ಅಸಂವಿಧಾನಿಕ ಅಂತ ಹೇಳಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು. ಎಂಜಾಕ್ಟ್ ಆಕ್ಟ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡೋದ್ರ ಮುಖಾಂತರವಾಗಿ ಉತ್ತರವನ್ನು ಪ್ರಾರಂಭ ಮಾಡಬಹುದಾಗುತ್ತೆ. ಎಂಜಾಕ್ ಆಕ್ಟ್ ಬಂದಿದ್ದಂಥದ್ದು ಸಿವಿಲ್ ಸೊಸೈಟಿ ಮತ್ತು ಪೊಲಿಟಿಷಿಯನ್ಸ್ಗಳಿಗೆ ನಮ್ಮಲ್ಲಿರ್ತಕ್ಕಂಥ ಹೈಯರ್ ಕೋರ್ಟ್ಸ್ ಏನಿದೆ ಅಲ್ಲಿ ಹೈಯರ್ ಜುಡಿಷಿಯರಿಯಲ್ಲಿನ ಜಡ್ಜಸ್ನ ಅಪಾಯಿಂಟ್ಮೆಂಟ್ ಮತ್ತು ಟ್ರಾನ್ಸ್ಫರ್ ಅನ್ನು ಮಾಡುವಂಥ ಕಾರ್ಯವನ್ನು ಫೈನಲ್ ಡಿಸಿಷನ್ ಅನ್ನು ಪೊಲಿಟಿಷಿಯನ್ ಮತ್ತು ಸಿವಿಲ್ ಸೊಸೈಟಿ ತಗೊಳ್ಬಹುದು ಅನ್ನೋದನ್ನ ಪ್ರಪೋಸ್ ಮಾಡೋದಕ್ಕೆ ಈ ಒಂದು ಆಕ್ಟ್ ಬಂದಿದ್ದಂಥದ್ದು. ಈ ಒಂದು ಆಕ್ಟ್ ನಮ್ಮ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿ 2014ರಲ್ಲಿ ಬಂದಂಥದ್ದು. ಈ ರೀತಿ ಎಂಜಾಕ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದ್ರ ಮುಖಾಂತರವಾಗಿ ನಾವು ಇಂಟ್ರೊಡಕ್ಷನ್ ಅನ್ನ ಬರಿಬಹುದಾಗುತ್ತೆ.
ಈ ಒಂದು ತೀರ್ಪಿನ ದೃಷ್ಟಿಕೋನ ಹೇಗಿತ್ತು, ಇಲ್ಲಿ ಜಡ್ಜ್ಮೆಂಟ್ ಅನ್ನು ನೀಡುವಾಗ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತಗೊಂಡ್ರು, ಯಾವ ರೀತಿಯಾದಂಥ ಒಂದು ಎಕ್ಸ್ಪ್ಲನೇಷನ್ ಅನ್ನು ನೀಡಿದ್ದಾರೆ ಅನ್ನೋದನ್ನ ನಮ್ಮ ಬಾಡಿನಲ್ಲಿ ನಾವು ಬರಿಬೇಕಾಗುತ್ತೆ. ಇಲ್ಲಿ ಈ ಒಂದು ಪ್ರೊಸೀಜರ್ ಏನಿದೆ, ನ್ಯಾಯಮೂರ್ತಿಗಳನ್ನು ಅಪಾಯಿಂಟ್ ಮಾಡುವಂಥದ್ದು, ಅವರುಗಳನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು, ಇದು ಜುಡಿಷಿಯರಿಗೆ ಸಂಬಂಧಪಟ್ಟಂಥ ಪ್ರೊಸೀಜರ್. ಈ ಪ್ರೊಸೀಜರನ್ನು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ನೊಟ್ಟಿಗೆ ಶೇರ್ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಜಡ್ಜ್ಮೆಂಟ್ನ ದೃಷ್ಟಿಕೋನ ಆಗಿರ್ತಕ್ಕಂಥದ್ದು. ಮತ್ತೆ ಜುಡಿಷಿಯರಿ ಯಾವಾಗ ಇಂಡಿಪೆಂಡೆಂಟ್ ಬಾಡಿಯಾಗಿ ಕೆಲಸ ಮಾಡುತ್ತೆ, ಆಗ ಮಾತ್ರ ಅದು ಸಿಟಿಸನ್ಸ್ಗಳ ರೈಟ್ಸನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಪೊಲಿಟಿಕಲ್ ಮತ್ತು ಎಕ್ಸಿಕ್ಯೂಟಿವ್ ಇಂಟರ್ಫಿರೆನ್ಸ್ ಬೇಕಾಗಲ್ಲ ಅನ್ನುವಂಥದ್ದು ಈ ಜಡ್ಜ್ಮೆಂಟ್ನ ವ್ಯೂ ಆಗಿತ್ತು. ಅದನ್ನು ನಾವು ಸ್ಪಷ್ಟವಾಗಿ ಬರಿಬೇಕಾಗುತ್ತೆ. ಇನ್ನು ಕೊಲಿಜಿಯಂ ಸಿಸ್ಟಮ್ನ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ನೀಡಬೇಕಾಗುತ್ತೆ. ಕೊಲಿಜಿಯಂ ಸಿಸ್ಟಮ್ ಯಾತಕ್ಕಾಗಿ ಇದೆ, ಏನು ಕಾರ್ಯಗಳನ್ನು ಮಾಡುತ್ತೆ ಅಂತ ಅಂದರೆ ಅಪಾಯಿಂಟ್ಮೆಂಟ್, ಪ್ರಮೋಷನ್, ಟ್ರಾನ್ಸ್ಫರ್ ಆಫ್ ಜಡ್ಜಸ್ ಅಥವಾ ಲಾಯರ್ಸ್ಗಳು ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಇವುಗಳನ್ನು ಮಾಡುವಂಥದ್ದು, ಇದರ ಬಗ್ಗೆ ನಿರ್ಧಾರವನ್ನು ತಗೊಳ್ಳುವಂಥದ್ದು ಈ ಒಂದು ಸಿಸ್ಟಮ್ ಆಗಿರುತ್ತೆ. ಇಲ್ಲಿ ಯಾರ್ಯಾರು ಇರ್ತಾರೆ ಮುಖ್ಯವಾಗಿ ಅಂತ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಇಲ್ಲಿ ಇರ್ತಾರೆ ಅನ್ನೋದನ್ನ, ಈ ರೀತಿ 2 ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನಾವು ಬರೆಯೋದ್ರ ಮುಖಾಂತರವಾಗಿ ಯಾವ ಒಂದು ವ್ಯವಸ್ಥೆಯಿಂದ ಏನು ಹೆಚ್ಚಿನ ಅನುಕೂಲ ಆಗ್ತಾ ಇದೆ, ಯಾತಕ್ಕಾಗಿ ಈ ಒಂದು ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ತಗೊಂಡ್ರು ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ತೋರಿಸಬಹುದು. ಕೊಲಿಜಿಯಂ ಸಿಸ್ಟಮ್ನಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಜಡ್ಜಸ್ಗಳ ಪ್ರಮೋಷನ್, ಟ್ರಾನ್ಸ್ಫರ್ ಆಫ್ ಜಡ್ಜಸ್ ಇವರುಗಳ ಬಗ್ಗೆ ನಿರ್ಧಾರ ಆಗುತ್ತೆ. ಆದರೆ ತಗೊಳ್ಳೋರು ಯಾರು ನಿರ್ಧಾರವನ್ನ? CJI ಮತ್ತು ಸೀನಿಯರ್ ಮೋಸ್ಟ್ ಜಡ್ಜಸ್, ಅಂದ್ರೆ ಜಡ್ಜಸ್ಗಳೇ ಇನ್ವಾಲ್ವ್ ಆಗ್ತಾರೆ ಈ ಎಲ್ಲ ಪ್ರೊಸೀಜರ್ಸ್ಗಳಲ್ಲಿ. ಆದರೆ ಇಲ್ಲಿ ಆ ರೀತಿ ಆಗೋದಿಲ್ಲ. ಅಂದ್ರೆ ಪೊಲಿಟಿಕಲ್, ಎಕ್ಸಿಕ್ಯೂಟಿವ್ ಈ ಬಾಡೀಸ್ಗಳು ಇನ್ವಾಲ್ವ್ ಆಗುತ್ತೆ. ಆಗ ಕೋರ್ಟ್ ಒಂದು ರೀತಿಯಾಗಿ ಇಂಡಿಪೆಂಡೆಂಟ್ ಬಾಡಿಯಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಉತ್ತರದಲ್ಲಿ ತೋರಿಸಬೇಕಾಗುತ್ತೆ. ಈ ಕೊಲಿಜಿಯಂ ಸಿಸ್ಟಮ್ನಲ್ಲೂ ಕೂಡ ಇನ್ನಷ್ಟು ಟ್ರಾನ್ಸ್ಪರೆನ್ಸಿಯನ್ನು ಹೆಚ್ಚಿಗೊಳಿಸೋದಕ್ಕೆ ಅಂತ ಹೇಳಿ 4 ಪ್ಯಾರಾಮೀಟರ್ಸ್ಗಳ ಮೇಲೆ ಫೋಕಸ್ ಮಾಡಲಾಗುತ್ತೆ ಈ ಕೊಲಿಜಿಯಂ ಸಿಸ್ಟಮ್ನಲ್ಲಿ. ಅವುಗಳು ಯಾವುದು ಅಂತ ಅಂದರೆ, ಒಂದು ಪಾಸಿಬಿಲಿಟೀಸ್, ಮತ್ತೊಂದು ಎಲಿಜಿಬಿಲಿಟಿ, ಮತ್ತು ಪ್ರಾಪರ್ ಮೆಕ್ಯಾನಿಸಮ್ ಇರಬೇಕಾಗುತ್ತೆ ಜಡ್ಜಸ್ಗಳ ವಿರುದ್ಧವಾಗಿ ಬರುವಂಥ ಕಂಪ್ಲೇಂಟ್ಸ್ಗಳನ್ನು ಡೀಲ್ ಮಾಡೋದಕ್ಕೆ, ಅದನ್ನು ಕೂಡ ಇಲ್ಲಿ ಫೋಕಸ್ ಮಾಡಲಾಗುತ್ತೆ. ಮತ್ತು ಸಪ್ರೇಟ್ ಸೆಕ್ರೆಟರಿಯೇಟ್ನ ಡಿಸ್ಕಷನ್ ಐಡಿಯಾದ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗುತ್ತೆ. ಈ 4 ಪ್ಯಾರಾಮೀಟರ್ಸ್ಗಳನ್ನು ಕೂಡ ಫೋಕಸ್ ಮಾಡಲಾಗುತ್ತೆ ಈಗಿರುವಂಥ ವ್ಯವಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಟ್ರಾನ್ಸ್ಪರೆನ್ಸಿಯನ್ನು ತರೋದಕ್ಕೋಸ್ಕರ. ಹಾಗಾಗಿ ಈ ಒಂದು ಕೊಲಿಜಿಯಂ ಸಿಸ್ಟಮೇ ಸರಿ ಆಗುತ್ತೆ ಅನ್ನೋದನ್ನ ಕೂಡ ನಮ್ಮ ಆನ್ಸರ್ನಲ್ಲಿ ನಾವು ಹೇಳ್ಬೋದಾಗುತ್ತೆ. ಒಟ್ಟಾರೆಯಾಗಿ ದ ಪವರ್ ಆಫ್ ದಿ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಶುಡ್ ನಾಟ್ ಬಿ ವೆಸ್ಟೆಡ್ ವಿತ್ ಎನಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಮೋರ್ ಇಂಡಿಪೆಂಡೆನ್ಸ್ ವಿಲ್ ಅಶ್ಯೂರ್ ಮೋರ್ ಫೇರ್ ಜಸ್ಟಿಸ್ ಅಂತ ಹೇಳಿ. ಅಂದ್ರೆ ನಮ್ಮ ಒಂದು ನಿಲುವು ಏನಾಗಿದೆ ಈ ಉತ್ತರವನ್ನು ಬರೆಯುವಾಗ ಅಂತ ಅಂದ್ರೆ, ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡುವಂತ ಒಂದು ಅಧಿಕಾರ ಏನಿದೆ ಅದು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳ ಕೈಯಲ್ಲಿ ಇರಬಾರ್ದು. ಬದಲಾಗಿ ಇಂಡಿಪೆಂಡೆನ್ಸ್ ಅನ್ನುವಂಥದ್ದು ಈ ಜುಡಿಷಿಯರಿ ಸಿಸ್ಟಮ್ಗಿದ್ದಾಗ ಹೆಚ್ಚಿನ ಫೇರ್ ಜಸ್ಟಿಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಇದು ನಮ್ಮ ಒಂದು ನಿಲುವು. ಈ ರೀತಿಯಾಗಿ ನಾವು ನಮ್ಮ ಉತ್ತರವನ್ನು ಕನ್ಕ್ಲೂಡ್ ಮಾಡ್ಬೋದು. ನಮ್ಮ ಒಟ್ಟಾರೆ ಉತ್ತರದಲ್ಲಿ ಎಂಜಾಕ್ಗಿಂತಲೂ ಕೂಡ ಕೊಲಿಜಿಯಂ ಸಿಸ್ಟಮೇ ಬೆಟರ್ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೇವೆ. ಹಾಗಾಗಿ ಕೊಲಿಜಿಯಂ ಸಿಸ್ಟಮ್ನ ಪಾಸಿಟಿವ್ಸ್ಗಳನ್ನು ಬರೆಯುವಂಥದ್ದು ಮತ್ತೆ ಈ ಎಂಜಾಕನ್ನು ತೆಗೆದು ಹಾಕಿದ್ದಕ್ಕೆ ನಿಜವಾದ ಕಾರಣಗಳೇನು ಅನ್ನೋದನ್ನು ತೋರಿಸುವಂಥದ್ದು, ಈ ಕಾರ್ಯವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ವೈ ಡು ಯು ಥಿಂಕ್ ದ ಕಮಿಟೀಸ್ ಆರ್ ಕನ್ಸಿಡರ್ಡ್ ಟು ಬಿ ಯೂಸ್ಫುಲ್ ಫಾರ್ ಪಾರ್ಲಿಮೆಂಟರಿ ವರ್ಕ್ ಅಂತ ಕೇಳ್ತಾ ಇದ್ದಾರೆ. ಡಿಸ್ಕಸ್ ಇನ್ ದಿಸ್ ಕಂಟೆಕ್ಸ್ಟ್ ದ ರೋಲ್ ಆಫ್ ಎಸ್ಟಿಮೇಟ್ಸ್ ಕಮಿಟಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಪಾರ್ಲಿಮೆಂಟರಿ ಕೆಲಸಗಳನ್ನು ಮಾಡುವಾಗ ಪಾರ್ಲಿಮೆಂಟರಿ ಕಮಿಟೀಸ್ಗಳ ನೆಸೆಸಿಟಿ ಏನು ಅನ್ನೋದನ್ನ ನಾವಿಲ್ಲಿ ತಿಳಿಸಬೇಕಾಗುತ್ತೆ. ವೈ ಅಂತ ಕೇಳಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಪಾರ್ಲಿಮೆಂಟರಿ ಕಮಿಟೀಸ್ಗಳ ಆಬ್ಜೆಕ್ಟಿವ್ಸ್ ಏನು, ಅದರಿಂದ ಆಗುವಂಥ ಉಪಯೋಗ ಏನು ಅದನ್ನು ನಾವು ಬರಿಬೋದಾಗುತ್ತೆ. ಮತ್ತೆ ರೋಲ್ ಆಫ್ ದಿ ಎಸ್ಟಿಮೇಟ್ಸ್ ಕಮಿಟಿ ಅದರ ಉಪಯೋಗ ಏನು ಅನ್ನೋದನ್ನ ಈ ಒಂದು ಕಂಟೆಕ್ಸ್ನಲ್ಲಿ ನಾವು ಡಿಸ್ಕಸ್ ಮಾಡಬೇಕು ಅಂದಾಗ ಸ್ಪೆಸಿಫಿಕ್ ಆಗಿ ಎಸ್ಟಿಮೇಟ್ಸ್ ಕಮಿಟಿಯ ಅಡ್ವಾಂಟೇಜಸ್ಗಳೇನು ಅಥವಾ ಅಲ್ಲಿರುವಂಥ ಲಿಮಿಟೇಷನ್ಸ್ಗಳೇನು ಇವೆಲ್ಲವನ್ನು ನಾವು ಮೆನ್ಷನ್ ಮಾಡಬಹುದಾಗುತ್ತೆ. ಈ ರೀತಿಯ ಒಂದು ಇಂಟ್ರೋವನ್ನು ಬರಿಬೋದಾಗುತ್ತೆ. ದಿ ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟ್ ಆರ್ ವೇರಿಯಡ್, ಕಾಂಪ್ಲೆಕ್ಸ್ ಅಂಡ್ ವಾಲ್ಯೂಮಿನಸ್. ನಮ್ಮ ಒಂದು ಸಂಸತ್ನಲ್ಲಿರ್ತಕ್ಕಂಥ ಕಾರ್ಯಗಳನ್ನು ನೋಡಿದಾಗ ಅವು ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಕಾರ್ಯಗಳನ್ನು ಒಳಗೊಂಡಿರುತ್ತೆ, ಕಾಂಪ್ಲೆಕ್ಸಿಟಿಯನ್ನು ಹೊಂದಿರುತ್ತೆ, ಹೆಚ್ಚು ಫಂಕ್ಷನ್ಸ್ಗಳನ್ನು ಪಾರ್ಲಿಮೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ಅವರಿಗೆ ಯಾವುದೇ ಒಂದು ರೀತಿಯಾದಂಥ ಸಮಯವೂ ಇರೋದಿಲ್ಲ ಅಥವಾ ಎಕ್ಸ್ಪರ್ಟೈಸು ಇರೋದಿಲ್ಲ ಪ್ರತಿಯೊಂದು ವಿಚಾರದ ಬಗ್ಗೆ ಡೀಟೈಲ್ ಆಗಿ ಸ್ಕ್ರೂಟಿನೈಸ್ ಮಾಡೋದಕ್ಕೆ, ಎಲ್ಲ ಲೆಜಿಸ್ಲೇಟಿವ್ ಮೆಜರ್ಸ್ಗಳನ್ನು ತಗೊಳ್ಳೋದಕ್ಕೆ ಸಾಕಷ್ಟು ಸಮಯಾವಕಾಶ ಇರೋದಿಲ್ಲ ಅಥವಾ ಎಕ್ಸ್ಪರ್ಟೈಸ್ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಈ ಪಾರ್ಲಿಮೆಂಟರಿ ಕಮಿಟೀಸ್ಗಳ ಉಗಮ ಆಯಿತು ಅಂತ ಹೇಳಿ ನಮ್ಮ ಇಂಟ್ರೊಡಕ್ಷನ್ ಅನ್ನ ಬರೀಬಹುದು. ಮತ್ತು ಈ ಕಮಿಟೀಸ್ಗಳ ಉದ್ದೇಶಗಳೇನು ಅಥವಾ ಇದರಿಂದ ಆಗುವಂಥ ಅಡ್ವಾಂಟೇಜಸ್ಗಳೇನು ಅನ್ನೋದನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ನಮ್ಮ ಪಾರ್ಲಿಮೆಂಟಿನ ಬಿಸ್ನೆಸ್ ಅನ್ನ ಬೆಟರ್ ಮ್ಯಾನೇಜ್ಮೆಂಟ್ನಲ್ಲಿ ಇವು ಸಹಾಯಕಾರಿ ಆಗುವಂಥದ್ದು. ಯಾಕೆ ಅಂತಂದ್ರೆ 700 ಮಂದಿ ಇರ್ತಕ್ಕಂಥ ಪಾರ್ಲಿಮೆಂಟೇರಿಯನ್ಸ್ಗಳು ಪ್ರತಿಯೊಂದನ್ನು ಕೂಡ ಅವರು ನೋಡೋದಕ್ಕಾಗೋದಿಲ್ಲ, ಪ್ರತಿಯೊಂದು ವಿಚಾರವನ್ನು ಸ್ಕ್ರೂಟಿನೈಸ್ ಮಾಡೋದಕ್ಕಾಗೋದಿಲ್ಲ. ಆದರೆ ಈ ರೀತಿ ಎಕ್ಸ್ಪರ್ಟೈಸ್ ಅನ್ನ ಹೊಂದಿರತಕ್ಕಂಥವ್ರನ್ನ ನಾವು ಸಪರೇಟ್ ಗುಂಪುಗಳನ್ನಾಗಿ ಮಾಡಿ ಅವರು ಒಂದೊಂದು ಕಾರ್ಯಗಳನ್ನು ಅವರಿಗೆ ಅಂತ ಹೇಳಿ ಅಲೋಕೇಟ್ ಮಾಡಿದಾಗ ಹೆಚ್ಚು ಬೆಟರ್ ಮ್ಯಾನೇಜ್ಡ್ ವೇ ಅಲ್ಲಿ ಇಲ್ಲಿನ ಬಿಸ್ನೆಸ್ ಅನ್ನುವಂಥದ್ದು ನಡೆಯುತ್ತೆ. ಮತ್ತೆ ಎಕ್ಸ್ಪರ್ಟ್ಸ್ಗಳನ್ನು ಒಳಗೊಂಡಿರುತ್ತೆ ಈ ಕಮಿಟೀಸ್ಗಳು. ಹಾಗೆ ಎಕ್ಸ್ಪರ್ಟೈಸ್ ಅನ್ನು ಹೊಂದಿರತಕ್ಕಂಥ ಡೈರೆಕ್ಟ್ ಆಗಿ ಕೆಲವೊಂದು ಜನಗಳನ್ನ ಕೂಡ ಇವುಗಳ ಮೀಟಿಂಗ್ಸ್ಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳುವಂಥದ್ದು. ಇದರಿಂದ ಹೆಚ್ಚು ಇನ್ಪುಟ್ಸ್ಗಳು ದೊರೆಯುವಂತಾಗುತ್ತೆ. ಯಾವುದೇ ಒಂದು ಲಾ ಅನ್ನು ತರುವಾಗ ಬೆಟರ್ ಸ್ಕ್ರೂಟಿನಿ ಅನ್ನುವಂಥದ್ದು ಆಗುತ್ತೆ. ಹೆಚ್ಚಿನ ಸಮಯಾವಕಾಶ ಕೂಡ ಸಿಗೋದ್ರಿಂದ ಹೆಚ್ಚಿನ ಡೀಟೈಲ್ ಆಗಿ ಸ್ಕ್ರೂಟಿನೈಸೇಷನ್ ಅನ್ನುವಂಥದ್ದು ತರೋಲಿ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗುತ್ತೆ. ಇನ್ನು ಈ ಕಮಿಟೀಸ್ಗಳು ಕಾರ್ಯ ಏನ್ ಮಾಡುತ್ತೆ, ಈ ಕಾರ್ಯಗಳಲ್ಲಿ ಯಾವುದೇ ರೀತಿಯಾಗಿ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು ಅಪ್ಲೈ ಆಗೋದಿಲ್ಲ. ಆಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗಲ್ಲ ಅಂತ ಅಂದಾಗ ಅವರು ಅವರ ಪಾರ್ಟಿ ಲೈನ್ಸ್ಗಳನ್ನ ಹೊರಬಂದು
ತಗೊಳ್ಳೋದು, ಆ ಪಾರ್ಟಿಗೆ ಸಂಬಂಧಪಟ್ಟಂತ ನಿರ್ಧಾರಗಳಿಂದ ಹೊರಬಂದು ಅವರಿಗೆ ಬೇಕಾಗುವಂತೆ ಅಥವಾ ಆ ಲಾಗೆ ಸೂಟಬಲ್ ಆಗುವಂತ ನಿರ್ಧಾರಗಳನ್ನು ತಗೊಳ್ಳುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗಾಗಿ ಆಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗಲ್ಲ ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇನ್ನು ಈ ಕಮಿಟೀಸ್ಗಳು ಇರೋದ್ರಿಂದ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ನ ಮೇಲೆ ವಿಜಿಲ್ ಆಗಿ ಒಂದು ಕೆಲಸವನ್ನ ಮಾಡುತ್ತೆ. ಮತ್ತೆ ಗೌರ್ಮೆಂಟ್ ಯಾವ ರೀತಿಯಾಗಿ ಕೆಲಸ ಮಾಡ್ತಿದೆ ಅಂತೇಳಿ ಅವರ ಪರ್ಫಾರ್ಮೆನ್ಸ್ಗೂ ಕೂಡ ಒಂದು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ನ ರೀತಿಯಲ್ಲಿ ಇದಿರುತ್ತೆ. ಇದಕ್ಕೆ ಉದಾಹರಣೆಯನ್ನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಹೇಳಿ ನೀವು ಒಂದು ಉದಾಹರಣೆಗಳ ಸಮೇತವಾಗಿ ಕೂಡ ಉತ್ತರವನ್ನ ಬರೀಬಹುದಾಗುತ್ತೆ. ಇನ್ ದಿಸ್ ಕಂಟೆಕ್ಸ್ಟ್ ರೋಲ್ ಆಫ್ ಎಸ್ಟಿಮೇಟ್ಸ್ ಕಮಿಟಿಯನ್ನು ಕೂಡ ಡಿಸ್ಕಸ್ ಮಾಡಿ ಅಂತ ಕೇಳಿರೋದ್ರಿಂದ ಇದು ಕೂಡ ಹಾಫ್ ಆಫ್ ದಿ ಪಾರ್ಟ್ ಆಫ್ ದಿ ಕ್ವೆಶನ್ ಆಗುತ್ತೆ. ಅದನ್ನು ಕೂಡ ನಾವು ಈಕ್ವಲ್ ಆಗಿ ಅಡ್ರೆಸ್ ಮಾಡಬೇಕು. ಇದನ್ನು ಅಡ್ರೆಸ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದರೂ ಕೂಡ ನಾವು ಅರ್ಧದಷ್ಟು ಅಂಕಗಳನ್ನು ಕಳ್ಕೊಳ್ತೇವೆ. ಇದಕ್ಕೂ ಕೂಡ ಈಕ್ವಲ್ ವೈಟೇಜ್ ಅನ್ನು ಕೊಟ್ಟು ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಎಸ್ಟಿಮೇಟ್ಸ್ ಕಮಿಟಿ ಅಂದಾಗ ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ 30 ಸದಸ್ಯರು ಕೂಡ LS ನಿಂದನೇ ಇರ್ತಾರೆ ಅನ್ನುವಂಥ ಒಂದು ಸಾಲನ್ನು ಬರಿಬೋದು. ನಂತರದಲ್ಲಿ ಎಸ್ಟಿಮೇಟ್ಸ್ ಕಮಿಟಿ ಯಾವ ರೀತಿಯ ಕಾರ್ಯಗಳನ್ನು ಮಾಡುತ್ತೆ ಅಂತಂದ್ರೆ ಬಡ್ಜೆಟ್ ಎಸ್ಟಿಮೇಟ್ಸ್ಗಳನ್ನು ಎಕ್ಸಾಮೈನ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಮತ್ತೆ ಆಲ್ಟರ್ನೇಟಿವ್ ಪಾಲಿಸೀಸ್ಗಳನ್ನು ಎಫಿಷಿಯನ್ಸಿಯನ್ನು ತರೋದಕ್ಕೆ ಅಂತ ಹೇಳಿ ಆಲ್ಟರ್ನೇಟಿವ್ ಪಾಲಿಸೀಸ್ಗಳನ್ನು ಲೇ ಡೌನ್ ಮಾಡುವಂಥದ್ದನ್ನು ಮಾಡುತ್ತೆ. ಇವುಗಳನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ಎಸ್ಟಿಮೇಟ್ಸ್ ಕಮಿಟಿಯ ಪ್ರಾಮುಖ್ಯತೆ ಯಾತಕ್ಕಾಗಿ ಇದೆ ಅನ್ನೋದಕ್ಕೆ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತೆ ಇದೇ ಎಸ್ಟಿಮೇಟ್ಸ್ ಕಮಿಟಿಯ ಕೆಲಸಗಳನ್ನು ಮಾಡೋದಕ್ಕೆ ಯಾವ ರೀತಿಯಾದಂಥ ಲಿಮಿಟೇಷನ್ಸ್ಗಳಿದೆ ಅಂತಲೂ ಕೂಡ ನಾವು ಮೆನ್ಷನ್ ಮಾಡ್ಬೋದು. ಇಟ್ ಕಾಂಟ್ ಕ್ವೆಶನ್ ದಿ ಪಾಲಿಸಿ ಲೇಡ್ ಡೌನ್ ಬೈ ದಿ ಪಾರ್ಲಿಮೆಂಟ್ ಲೇ ಡೌನ್ ಮಾಡುವಂಥ ಯಾವುದೇ ಪಾಲಿಸೀಸ್ಗಳನ್ನು ಕ್ವೆಶನ್ ಮಾಡುವಂಥ ಅಧಿಕಾರ ಎಸ್ಟಿಮೇಟ್ಸ್ ಕಮಿಟಿಗೆ ಇಲ್ಲ. ಆದರೆ ಎಸ್ಟಿಮೇಟ್ಸ್ ಕಮಿಟಿ ಯಾವ ರೀತಿ ಕಾರ್ಯ ಮಾಡುತ್ತೆ ಅಂದರೆ ಬಡ್ಜೆಟ್ ಎಸ್ಟಿಮೇಟ್ಸ್ಗಳನ್ನು ಎಸ್ಟಿಮೇಟ್ಸ್ ಕಮಿಟಿ ಎಕ್ಸಾಮೈನ್ ಮಾಡುತ್ತೆ. ಆದರೆ ಯಾವಾಗ ಮಾಡುತ್ತೆ? ವೋಟೆಡ್ ಆದ ನಂತರದಲ್ಲಿ, ಓನ್ಲಿ ಆಫ್ಟರ್ ದೇ ಹ್ಯಾವ್ ಬೀನ್ ವೋಟೆಡ್. ವೋಟ್ ಆದ ನಂತರದಲ್ಲಿ ಇವುಗಳನ್ನು ಡಿಸ್ಕಸ್ ಮಾಡೋದ್ರಿಂದ ಇದು ಇದಕ್ಕಿರ್ತಕ್ಕಂಥ ಒಂದು ಲಿಮಿಟೇಷನ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತೆ ಈ ಕಮಿಟಿಯಲ್ಲಿರ್ತಕ್ಕಂಥ ಸದಸ್ಯರು ನೀಡುವಂಥ ಯಾವುದೇ ರೆಕಮೆಂಡೇಷನ್ಸ್ಗಳು ಮಿನಿಸ್ಟರ್ಸ್ನ ಮೇಲೆ, ಸರ್ಕಾರದ ಮೇಲೆ ಬೈಂಡಿಂಗ್ ಆಗಿರೋದಿಲ್ಲ. ಇವು ಕೇವಲ ಅಡ್ವೈಸರಿ ರೀತಿಯಲ್ಲಿ ಇರುವಂಥ ರೆಕಮೆಂಡೇಷನ್ಸ್ಗಳಾಗುತ್ತೆ. ಇದು ಕೂಡ ಈ ಕಮಿಟಿಗೆ ಇರ್ತಕ್ಕಂಥ ಲಿಮಿಟೇಷನ್ಸ್ಗಳು. ಇಲ್ಲಿ ರೋಲ್ ಆಫ್ ಎಸ್ಟಿಮೇಟ್ಸ್ ಕಮಿಟಿ ಬಗ್ಗೆ ಇನ್ ದ ಲೈಟ್ ಆಫ್ ರೋಲ್ ಆಫ್ ಎಸ್ಟಿಮೇಟ್ಸ್ ಕಮಿಟಿ ಡಿಸ್ಕಸ್ ಮಾಡಿ ಅಂದಿರೋದ್ರಿಂದ ಇದರಲ್ಲಿರುವಂಥ ಅಡ್ವಾಂಟೇಜಸ್ ಮತ್ತು ಇದಕ್ಕಿರುವಂಥ ಲಿಮಿಟೇಷನ್ಸ್ ಎರಡನ್ನೂ ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಇವತ್ತಿನ ನಿಮ್ಮ ಪ್ರಾಕ್ಟೀಸ್ ಪ್ರಶ್ನೆ, ವಾಟ್ ಆರ್ ದಿ ಮೆಥಡ್ಸ್ ಯೂಸ್ಡ್ ಬೈ ದ ಫಾರ್ಮರ್ಸ್ ಆರ್ಗನೈಸೇಷನ್ಸ್ ಟು ಇನ್ಫ್ಲೂಯೆನ್ಸ್ ದಿ ಪಾಲಿಸಿ ಮೇಕರ್ಸ್ ಇನ್ ಇಂಡಿಯಾ ಅಂಡ್ ಹೌ ಎಫೆಕ್ಟಿವ್ ಆರ್ ದೀಸ್ ಮೆಥಡ್ಸ್ ಅನ್ನೋದನ್ನ ನೀವು ಉತ್ತರವನ್ನು ಬರೆದು ನಮ್ಮ ಒಂದು ವೆಬ್ಸೈಟ್ಗೆ ನೀವು ಅಪ್ಲೋಡ್ ಮಾಡಬಹುದಾಗುತ್ತೆ. ಪ್ರೆಷರ್ ಗ್ರೂಪ್ ಸಿಲೆಬಸ್ನ ಅಡಿಯಲ್ಲಿ ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದು 2019 UPSC ಮೇನ್ಸ್ನ ಪ್ರಶ್ನೆ ಆಗಿರುವಂಥದ್ದು. ಉತ್ತರವನ್ನು ಬರೆದು ಅಪ್ಲೋಡ್ ಮಾಡೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ನಾಳೆ ನಾಡಿದ್ದು 2 ದಿನ ಗವರ್ನೆನ್ಸ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ನಾಳೆಯ ಸಿಲೆಬಸ್ ಏನು ಅಂದರೆ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದೇರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್, development processes and development industry, the role of NGOs, SHGs, various groups and associations, donors, charities, institutional and other stakeholders. ಈ ಸಿಲೆಬಸ್ನ ಬಗ್ಗೆ ನಾಳೆ 3 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.